ಆಂಕರ್ ಅನುಶ್ರೀ ಮದುವೆಯ ನಂತರ ಮೊದಲ ಬಾರಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಈ ಪಾಡ್ಕಾಸ್ಟ್ ಇಂಟರ್ವ್ಯೂನಲ್ಲಿ ಅನುಶ್ರೀ ತಮ್ಮ ಮನದಾಳದ ನೋವನ್ನು, ಎಲ್ಲಿ ಹೇಳ್ಕೊಳ್ಳದಂಥ ನೋವನ್ನು ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಹೌದು, ಈ ಬಾರಿ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ. ಇಷ್ಟು ವರ್ಷಗಳಿಂದ ಇದ್ದಂಥ ಅವ್ರ ಮನಸ್ಸಿನ ನೋವನ್ನು ಹೇಳ್ಕೊಂಡಿದ್ದಾರೆ. ಮದುವೆ, ಗಂಡ, ಡ್ರಗ್ಸ್ ಕೇಸ್, ಹಾಗೇನೆ ಡಗರು, ಅತ್ಯಾಚಾರ, ಈ ಥರದ ವಿಚಾರಗಳನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಅನುಶ್ರೀಗೆ ಆ ರೀತಿ ಟಾರ್ಚರ್ ಕೊಟ್ಟವ್ರು ಯಾರು? ಕಣ್ಣೀರು ಹಾಕುವಂಥದ್ದು ಏನಾಗೋಯ್ತು? ಅನುಶ್ರೀ ಹೇಳಿದ್ದೇನು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಎಲ್ರಿಗೂ ಗೊತ್ತಿರೋ ಹಾಗೆಯೇ ಆ್ಯಂಕರ್ ಅನುಶ್ರೀ ಟಾಪ್ 1 ಆ್ಯಂಕರು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬೇರೆ ಇನ್ಯಾವುದೇ ನಿರೂಪಕರು ಬಂದ್ರೂ ಕೂಡ ಅನುಶ್ರೀ ಅವರನ್ನು ನೋಡೋದು ಬೇರೆ ರೀತಿಯಲ್ಲೇ ಇರುತ್ತೆ. ಯಾಕಂದರೆ ಆಕೆ ಸಾಧನೆಯನ್ನು ಮಾಡಿರೋದು, ಇಷ್ಟು ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಅದೇ ಥರದ ಅವಕಾಶಗಳನ್ನು ಉಳಿಸ್ಕೊಳ್ಳೋದು ಅಥವಾ ಹೆಸರು ಮಾಡೋದು, ಎಲ್ಲರ ಜೊತೆಗೆ ಆಪ್ತತೆಯನ್ನು ಬೆಳೆಸ್ಕೊಳ್ಳುವಂಥದ್ದು, ಸಿನಿಮಾ ಸ್ಟಾರ್ಸ್ಗಳ ಜೊತೆಗೆ ಕ್ಲೋಸ್ ಆಗಿರೋದು ಅದಷ್ಟು ಈಸಿ ಕೆಲಸ ಖಂಡಿತವಾಗಿಯೂ ಅಲ್ವೇ ಅಲ್ಲ. ಆದರೆ ಆ್ಯಂಕರ್ ಅನುಶ್ರೀ ಇದೆಲ್ಲವನ್ನು ಕೂಡ ಮಾಡಿದ್ದಾರೆ. ಕಾರಣ ಆಕೆಯ ಮಾತು, ಆಕೆಗಿದ್ದಂಥ ಹಠ. ಇದೀಗ ಅದೇ ಅನುಶ್ರೀ ನೋಡಿ ಅನೇಕ ಮಂದಿ ನಾವು ಕೂಡ ಇದೇ ಥರ ಗಟ್ಟಿಗಿತ್ತಿ ಆಗಬೇಕು, ನಾವು ಕೂಡ ಇದೇ ಥರ ಇರಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ಅವ್ರಿಗೆ ಎಷ್ಟು ನೋವನ್ನು ಅನುಭವಿಸಿದ್ದಾರೆ ಅನ್ನೋದನ್ನು ಹೇಳ್ಕೊಂಡು ಕಣ್ಣೀರು ಹಾಕಿದಾಗ ನಿಜವಾಗ್ಲೂ ಇಷ್ಟೆಲ್ಲ ಟಾರ್ಚರ್ ಹೆಣ್ಮಕ್ಳಿಗೆ ಇರತ್ತಾ? ಅದರಲ್ಲೂ ಸಾಧನೆಯ ಹಾದಿಯಲ್ಲಿರುವ, ಸಾಧನೆ ಮಾಡುವಂಥ ಹೆಣ್ಮಕ್ಳಿಗೆ ಈ ಥರದ ನೋವುಗಳು ಇರುತ್ತಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅಷ್ಟಕ್ಕೂ ಅನುಶ್ರೀಗಾಗಿದ್ದು ಏನು? ಇದನ್ನು ನೋಡೋದಾದರೆ ಆ್ಯಂಕರ್ ಅನುಶ್ರೀ ತಮ್ಮ 20 ವರ್ಷಗಳ ವೃತ್ತಿ ಜೀವನದ ಪಯಣ ಮತ್ತು ಅದರ ಹಿಂದಿನ ನೋವಿನ ಹಾದಿಗಳನ್ನು ಹಂಚಿಕೊಂಡಿದ್ದಾರೆ. ಸಮಾಜದಲ್ಲಿ ಯಶಸ್ವಿ ಮಹಿಳೆಯರು ಎದುರಿಸುವ ಸವಾಲುಗಳು, ಇಲ್ಲಸಲ್ಲದ ಆರೋಪಗಳು ಮತ್ತು ಆನ್ಲೈನ್ ಟ್ರೋಲ್ಗಳ ಬಗ್ಗೆ ಅವರು RJ ಮಯೂರ್ ಸಂದರ್ಶನದಲ್ಲಿ ಮನಸ್ಸು ಬಿಚ್ಚಿ ಮಾತಾಡಿರೋದು. ಪಟಪಟ ಅಂತ ಮಾತಾಡ್ತಾ ವೇದಿಕೆಯ ಮೇಲೆ ಸನ್ನಿವೇಶಕ್ಕೆ ತಕ್ಕಂತೆ ಆ ವಿಷಯವನ್ನು ಹೇಳುತ್ತಾ ಸದಾ ಎಲ್ಲರನ್ನ ನಕ್ಕು ನಗಿಸೋರು ಅಂದರೆ ಅವರು ಆ್ಯಂಕರ್ ಅನುಶ್ರೀ. ಆದರೆ ಇವತ್ತಿಗೂ ಅವ್ರಿಗೆ ಯಾವುದೇ ಸ್ಕ್ರಿಪ್ಟ್ ಕೊಡೋದು ಬೇಕಾಗಲ್ಲ. ಸ್ಕ್ರಿಪ್ಟ್ ಇಲ್ಲದೇ ಆ್ಯಂಕರಿಂಗ್ ಮಾಡುವಂಥ ಒಂದು ಕೆಪಾಸಿಟಿ ಇರುವವರು ಅವರು. 18ನೇ ವಯಸ್ಸಿನಲ್ಲೇ ಆ್ಯಂಕರಿಂಗ್ ಕ್ಷೇತ್ರಕ್ಕೆ ಬಂದಿರೋ ಅನುಶ್ರೀ ಅವರ ಈ ಪಯಣಕ್ಕೆ 20 ವರ್ಷದ ಸಂಭ್ರಮ. ಹೆಣ್ಣೊಬ್ಳು ಬೆಳೆದು ನಿಂತರೆ ಅದನ್ನ ಟೀಕೆ ಮಾಡೋರು ಜಾಸ್ತಿ. ಅದೇ ವಿಚಾರವನ್ನು ಅನುಶ್ರೀ ಹೇಳ್ಕೊಂಡಿದ್ದಾರೆ. ಇವತ್ತು ನಾನು ಕಷ್ಟಪಟ್ಟು ದುಡ್ದು 1 ಕೋಟಿ ಮನೆ ತಗೊಂಡೆ ಅಂತ ಅಂದರೆ ಅದು ಬೇರೆದೇ ರೀತಿ ದುಡ್ದಿರೋದು ಅನ್ನೋದು ಎಲ್ಲರೂ ಮೈಂಡ್ ಸೆಟ್ಟಲ್ಲೂ ಇರುತ್ತೆ. ಅಂದರೆ ಹೆಣ್ಮಕ್ಳು ಕಷ್ಟಪಟ್ಟು ದುಡಿಯಲ್ಲ, ಅಥವಾ ಹೆಣ್ಮಕ್ಳಿಗೆ 1 ಕೋಟಿ ಸಂಪಾದನೆ ಮಾಡೋಕ್ಕಾಗತ್ತಾ, ಅಯ್ಯೋ ಹೆಣ್ಮಕ್ಳು ಮನೆ ತಗೊಂಡ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಸಮಾಜದಲ್ಲಿ ಮೈಂಡ್ ಸೆಟ್ ಇದೆ. ಅಂದರೆ ಅವಳು ಯಾರೋ ಹತ್ರ ಹೋಗಿದ್ದಾಳೆ, ಯಾರೋ ಇಟ್ಕೊಂಡಿದ್ದಾಳೆ, ಯಾರನ್ನೋ ದುಡ್ಡು ಕೊಟ್ಟಿದ್ದಾರೆ, ಅವ್ರ ಜೊತೆಗೆ ಆಕೆ ಇದ್ದಾಳೆ, ಇನ್ನೊಂದು ಮತ್ತೊಂದು ಅಫೇರು, ಅಕ್ರಮ ಸಂಬಂಧ, ಈ ಥರದ್ದು ಎಲ್ಲವನ್ನ ಬಣ್ಣ ಕಟ್ಬಿಡ್ತಾರೆ. ಅದೇ ಒಬ್ಬ ಹುಡುಗ ಮನೆ ಕಟ್ಟರೆ ನೋಡಿ ಇದ್ರೆ ಇಂಥ ಮಗ ಇರಬೇಕು, ಎಂಥ ಮನೆ ಕಟ್ಬಿಟ್ಟ ತಂದೆ ತಾಯಿಗೋಸ್ಕರ ಅಂತ ಅಂತಾರೆ ಅನ್ನೋದನ್ನ ಅನುಶ್ರೀ ಹೇಳ್ಕೊಂಡಿದ್ದಾರೆ. ಅದಲ್ಲದೆ ಅನುಶ್ರೀ ಅವರು ಆನ್ಲೈನ್ ಟ್ರೋಲ್ ಬಗ್ಗೆ ಮನಸ್ಸು ಬಿಚ್ಚಿ ಮಾತಾಡಿರೋದು. ನಾವು ಕೂಡ ಒಂದು ಮನೆಯ ಹೆಣ್ಮಕ್ಳಾಗಿರ್ತೀವಿ, ನಮಗೂ ಕೂಡ ಒಂದು ಫ್ಯಾಮಿಲಿ ಅನ್ನೋದು ಇರುತ್ತೆ. ಅದನ್ನೆಲ್ಲವನ್ನ ಹೊರತುಪಡಿಸಿ ನಾವು ಸಮಾಜದಲ್ಲಿ ಒಳ್ಳೆ ಥರದಲ್ಲೇ ದುಡಿತಾ ಇರ್ತೀವಿ. ಆದರೆ ಇವರು ಡಗರು, ಇನ್ನೊಂದು ಮತ್ತೊಂದು, ಖಾರದ ಪುಡಿ ಎರಚಬೇಕು, ಇವಳನ್ನ ಕರ್ಕೊಂಡೋಗಿ ರೇಪ್ ಮಾಡಬೇಕು, ಈ ಥರದ್ದೆಲ್ಲ ವಿಚಾರಗಳನ್ನು ಹೇಳೋದಿದೆಯಲ್ಲ, ಇದು ಒಂಥರ ಮಾನಸಿಕವಾಗಿ ನಮ್ಮ ಮೇಲೆ ಆಗ್ತಾ ಇರುವಂಥ ಲೈಂಗಿಕ ದೌರ್ಜನ್ಯ ಥರನೇ. ಇದು ಓನ್ಲಿ ದೈಹಿಕವಾಗಿ ಮಾತ್ರ ಆಗೋದಲ್ಲ, ಫಿಸಿಕಲಿನೂ ಅಲ್ಲ, ಮೆಂಟಲಿನೂ ನಮಗೆ ಸಮಸ್ಯೆ ಆಗುತ್ತೆ. ಅದು ಕೂಡ ಒಂದು ಇದೆ. ಇಲ್ಲಿ ತುಂಬ ಜನಕ್ಕೆ ಅದು ಗೊತ್ತಿಲ್ಲ ಅನ್ನೋದನ್ನು ಹೇಳ್ಕೊಂಡು ಭಾವುಕರಾಗಿದ್ದಾರೆ. ಇನ್ನು ಪತಿಯ ಬಗ್ಗೆ ಮಾತನಾಡಿದಂಥ ಅನುಶ್ರೀ ಅವರು ತುಂಬ ಸಪೋರ್ಟಿವ್ ಆದಂಥ ಹುಡುಗ ನನಗೆ ಸಿಕ್ಕಿರುವಂಥದ್ದು. ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೆ. ಆ ಸಂದರ್ಭದಲ್ಲಿ ನನ್ನ ಪಾಲಿಗೆ ಬಂದಿದ್ದೆ ರೋಷನ್ನ ಮೊದಲು ಮೀಟ್ ಆದಾಗ ನನ್ನಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು. ಹೇಗೆ, ಏನು, ಎತ್ತ, ಮದುವೆ ಆಗೋದಾ ಬೇಡವಾ, ಹೇಗಿರಬೇಕು ಏನು ಅಂತ. ಬಟ್ ಜೀವನ ತುಂಬ ಚೆನ್ನಾಗಿದೆ. ಫಸ್ಟಿಗೆ ನಾವು ಡೇಟ್ ಹೋದಾಗ ಭಯ ಆಗಿತ್ತು, ಜ್ಯೂಸಲ್ಲಿ ಏನಾದರೂ ಮಿಶ್ರಣ ಮಾಡಿಕೊಟ್ಬಿಡ್ತಾನೇನೋ, ನನ್ನನ್ನು ಮಿಸ್ಯೂಸ್ ಮಾಡ್ಕೊಬಿಡ್ತಾನೇನೋ ಅಂತ. ಬಟ್ ಆ ಥರ ಅಲ್ವೇ ಅಲ್ಲ ರೋಷನ್ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ರೋಷನ್ ನಾನು ಮೀಟ್ ಆಗಿದ್ದೆಲ್ಲಿ ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡಿದ್ದಾರೆ. ನಾನು ರೋಷನ್ ಮೊದಲು ಮೀಟ್ ಮಾಡಿದ್ದು ಅಪ್ಪು ಸರ್ ಅವರ ಫೇವ್ರೆಟ್ ಜಾಗ ಹೊಸಪೇಟೆಯಲ್ಲಿ. ರೋಷನ್ ಮತ್ತು ಶ್ರೀದೇವಿ ಕಾಲೇಜಿನಿಂದಲೂ ಕೂಡ ಕ್ಲೋಸ್ ಫ್ರೆಂಡ್ಸು. ಶ್ರೀದೇವಿ ಮುಖಾಂತರವಾಗಿ ನಾನು ರೋಷನ್ನ ಮೀಟ್ ಮಾಡಿದ್ದು. ಆದರೆ ಆಗ ಸುಮ್ಮನೆ ಹಾಯ್ ಬಾಯ್ ಅಷ್ಟಲ್ಲೇ ಇದ್ದಿದ್ದು. ನಾವೆಲ್ಲ ಅಲ್ಲಿ ಎಲ್ಲೋ ಹೋಗಿ ಒಂದು ಸ್ಪಾಟ್ನಲ್ಲಿ ಹೋಗಿ ಫೋಟೋ ತೆಗೆದುಕೊಂಡಾಗ ಅವರೇ ಕ್ಲಿಕ್ ಮಾಡ್ತಾ ಇದ್ರು. ಆಗ ಫೋಟೋಗಳು ಚೆನ್ನಾಗಿದೆ ಕಳಿಸಿ ಅಂದೆ. ಅದಕ್ಕೆ ರೋಷನ್ ನಂಬರ್ ಅಂದರು. ಅದಕ್ಕೆ ನಾನು ಇಲ್ಲ, ಹಾಗೆ ಕಳಿಸಿ ಏರ್ ಡ್ರಾಪ್ನಲ್ಲಿ ಅಂದೆ. ಅಲ್ಲಿವರೆಗೂ ಅವರಿಗೆ ಐಫೋನಲ್ಲಿ ಏರ್ ಡ್ರಾಪ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ನಂಬರ್ ಕೇಳಿದರೆ
ಬೇರೆ ಅಂತ ರೋಷನ್ಗೆ ಫುಲ್ ಬೇಜಾರಾಯಿತು ಅಂತ ಅಂದಿದ್ದಾರೆ ಅನುಶ್ರೀ. ಆಮೇಲೆ ಅವರು ಶ್ರೀದೇವಿಯನ್ನು ಕೇಳ್ತಲೇ ಇದ್ರು, ನಾನು ಅನುಶ್ರೀನ ಕಾಫಿ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ಇದನ್ನು ಹೇಳಿದರೆ ಯಾರೂ ನಂಬಲ್ಲ, ನನ್ನ ಲೈಫ್ನಲ್ಲಿ ಇನ್ನೂ ಇದುವರೆಗೂ ಯಾರೂ ನಾನು ಆಚೆ ಕಾಫಿಗೆಲ್ಲ ಕರ್ಕೊಂಡು ಹೋಗೇ ಇಲ್ಲ, ಇನ್ನು ಮುಂದೆನೂ ಕರ್ಕೊಂಡು ಹೋಗಲ್ಲ, ಕರ್ಕೊಂಡೋದ್ರೆ ಅನುಶ್ರೀನ ಮಾತ್ರ ಕರ್ಕೊಂಡು ಹೋಗೋದು ಅನ್ನೋದನ್ನೆಲ್ಲ ಹೇಳಿದ್ರು. ಆದರೆ ನಾನು ಸಿಂಗಲ್ ಆಗಿದ್ದೀನಿ ಅನ್ನೋದು ಅವ್ರಿಗೂ ಗೊತ್ತಿತ್ತು, ಅವರು ಸಿಂಗಲ್ ಆಗಿದ್ದಾರೆ ಅನ್ನೋದು ನನಗೆ ಗೊತ್ತಿತ್ತು. ಸೊ ಕಾಫಿಗೆ ಹೋಗು ಅಂತ ನಂಗೆಲ್ಲರೂ ಹೇಳಿದ್ರಿಂದ ಮೆಸೇಜ್ ಎಲ್ಲ ಶ್ರೀದೇವಿನೂ ತೋರಿಸಿದ್ಲು. ಆಮೇಲೆ ನಾನು ಓಕೆ ಫೈನ್ ಅಂತ ಅಂದ್ಬಿಟ್ಟು ಈ ವಿಷಯವನ್ನು ರಾಜ್ಬಿ ಶೆಟ್ಟಿ ಅವರಿಗೆ ಹೇಳಿದೆ. ರಾಜ್, ಈ ಥರ ಒಂದು ಹುಡುಗ ನನ್ನನ್ನು ಕಾಫಿ ಕರ್ಕೊಂಡು ಹೋಗಬೇಕು ಅಂತಿದ್ದಾನೆ ಅಂತ. ಅದರಲ್ಲೇನಿದೆ ಅಂದರು. ಅಲ್ಲ, ನಾನು ಮೀಟ್ ಮಾಡಿದಾಗ ಜ್ಯೂಸ್ನಲ್ಲಿ ಏನಾದರೂ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಅಂದಾಗ, ನೀವು ದೊಡ್ಡ ಮಿಸ್ ಯೂನಿವರ್ಸು ಐಶ್ವರ್ಯ ರೈ, ನೀನು ಜ್ಯೂಸ್ನಲ್ಲಿ ಬೇರೆ ಮಿಕ್ಸ್ ಮಾಡಿಕೊಡ್ತಾರೆ ನೋಡು ಅಂತ ಅಂದರು ರಾಜ್ಬಿ ಶೆಟ್ಟಿ. ಆಗ ರಾಜ್ ಮತ್ತು ಚೈತ್ರ ಜೆ ಆಚಾರ್ ಇಬ್ಬರು ಇದ್ದರು. ನಾವು ಎಲ್ಲೋ ಶೋಗೆ ಹೋಗಿದ್ವಿ, ಇಬ್ಬರು ನಮ್ಮ ಮನೆಗೆ ಬಂದಿದ್ರು. ಆಗ ಈ ಮ್ಯಾಟರ್ ಹೇಳಿದೆ. ಚೈತ್ರ ಫುಲ್ ಬೂಸ್ಟ್ ಮಾಡಿದ್ರು, ನೀನು ಅವರನ್ನು ಮೀಟ್ ಆಗು ಅಂತ. ನಂತರ ರಾಜ್ ಹೇಳಿದ್ರು, ನಿಂಗೆ ಒಬ್ಬ ಒಳ್ಳೆ ಸ್ನೇಹಿತ ಸಿಗ್ಬೋದು, ಹೋಗು ಮೀಟ್ ಆಗು ಅಂದರು. ನಂತರ ನಾನು ರೋಷನ್ ಮೀಟ್ ಮಾಡಿದೆ. ಒರಿಯಾನ್ WTC ಕೆಫೆಯಲ್ಲಿ ನಾವು ಮೀಟ್ ಆದ್ವಿ. ಹೋಗಿ ಹ್ಯಾಂಡ್ ಶೇಕ್ ಮಾಡಿದಾಗ ರೋಷನ್ ಕೈ ಫುಲ್ ಸ್ವೆಟ್ ಆಗಿತ್ತು. ಶ್ರೀ ನೋಡಿದ್ರೆ ನನ್ನ ಫ್ರೆಂಡ್ ಸಖತ್ ರೆಬಲ್ ಅಂತಾಳೆ ಅಂತ ಹೇಳಿದ್ರು. ಆದರೆ ಇವರೇನು ಹೀಗೆ ಸ್ವೆಟ್ ಆಗಿದ್ದಾರೆ ಅಂತ ಅಂದ್ಕೊಂಡೆ. ನಂತರ ನನ್ನ ಬಗ್ಗೆ ತುಂಬ ರಿಸರ್ಚ್ ಎಲ್ಲ ಮಾಡ್ಕೊಂಡು ಬಂದಿದ್ರು. ಹಾಗೆ ಸುಮಾರು ವಿಷಯವನ್ನು ಮಾತಾಡಿದ್ವಿ. ಎಷ್ಟರ ಮಟ್ಟಿಗೆ ಅಂತಂದರೆ 4.5 ಗಂಟೆ ಮಾತಾಡಿದ್ವಿ ಅಂತ ಹೇಳಿದ್ದಾರೆ. ನಂತರ ರಾಜ್ನ ಭೇಟಿಯಾಗಿ ನನಗೆ ಆ ಹುಡುಗ ತುಂಬ ಇಷ್ಟ ಆದ ಅಂದೆ. ರೋಷನ್ ತುಂಬ ನಾರ್ಮಲ್ ಆರ್ಡಿನರಿ ಹುಡುಗ, ಫ್ಯಾಮಿಲಿಯನ್ನು ಇಷ್ಟಪಡುವಂಥ ಹುಡುಗ, ಸಿಂಪಲ್ ಲೈಫ್ನ ಇಷ್ಟಪಡುವಂಥ ಹುಡುಗ ಅಂತ ನನಗೆ ಅವನ ಬಗ್ಗೆ ಇಷ್ಟ ಆಗೋಯ್ತು. ಸೊ ನಾವು ಯಾಕೆ ಮದುವೆ ಆಗಬಾರ್ದು ಅಂತ ಡಿಸೈಡ್ ಆದ್ವಿ, ಮದುವೆ ಆದ್ವಿ ಅನ್ನೋದನ್ನು ಅನುಶ್ರೀ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.